ಏನು ಬಿಡದಿಯ ಒಂದು ಭೂ ಸ್ವಾಧೀನ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಕರ್ನಾಟಕ ಮುಖ್ಯಮಂತ್ರಿಗಳು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಒಂದು ಸಮಿತಿಯನ್ನ ಮಾಡ್ತೀವಿ, ಆ ಸಮಿತಿ ವರದಿ ಕೊಟ್ಟ ನಂತರ ಕ್ರಮ ಕೈಗೊಳ್ತೀವಿ ಅಂತಾರೆ. ಆ ಸಮಿತಿ ಈಗ ಇವರು ರೈತರು ತಮಗೆ ಭೂಮಿಯನ್ನ ಕೊಡದೇ ಇದ್ರೆ ನಾವು ಬಲವಂತ ಮಾಡಲ್ಲ, ಬಲವಂತವಾಗಿ ನಾವು ವಶಪಡಿಸ್ಕೊಳ್ಳೋ ಅಂತ ಹೇಳಿದ ಮೇಲೆ ಸಮಿತಿಯ ಅವಶ್ಯಕತೆ ಏನು ಅಂತ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ರೈತರ ವಿರುದ್ಧ ಏನು FIR ಗಳನ್ನ ಹಾಕಿ ಅಟೆಂಪ್ಟ್ ಮರ್ಡರ್ ಗಳನ್ನ ಕೇಸ್ ಹಾಕಿ ಈ ಬೆದರಿಸೋ ಪ್ರಯತ್ನ, ಒಂದ್ ರೀತಿ ಕೇಸ್ಗಳನ್ನ ಹಾಕಿ ಬೆದರಿಸೋ ಪ್ರಯತ್ನ, ಇನ್ನೊಂದು ಸಮಿತಿ ಮಾಡಿ ಕಾಲವನ್ನ ಮುಂದೆ ತಳ್ಳಿ ಮುಂದೊಮ್ಮೆ ಅಂದ್ರೆ ಈಗ ಸದ್ಯಕ್ಕೆ ಮುಜುಗರ ತಪ್ಪಿಸ್ಕೊಳ್ಳೋಣ, ಕ್ಯಾಬಿನೆಟ್ ರೀಶಫಲ್ ಇದೆ ಮತ್ತು ಸೆಷನ್ ಇದೆ, ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಮಂಡಳಿಯಲ್ಲಿ ಏನು ಗಲಾಟೆ ನಡೀತು, ಸುತ್ತಮುತ್ತ ಹಳ್ಳಿಯಲ್ಲಿ ಆದಂತಹ ರೈತ ಹೋರಾಟಗಾರ ಮತ್ತು ಮೊದಲನೇ ದಿನದಿಂದ ಈ ರೈತ ಹೋರಾಟ ಮುನ್ನಡೆಸ್ತಾ ಇರ್ತಕ್ಕಂಥ ರೈತ ನಾಯಕ ಮಂಡಳಿ ನಾಗರಾಜ್ ಅವರು, ಸೊ ಅವ್ರನ್ನ ಕುರಿತು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈ ನಾವು ಹೋರಾಟ ನಾವು ಬಹಳ ದಿನಗಳಲ್ಲಿ ನಿಮ್ ಜೊತೆ ಇದೀವಿ, ನೋಡ್ತಾ ಇದೀವಿ. ಈಗ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಆದ ನಂತರ ಸೊ ಅವರು ರಾತ್ರೋರಾತ್ರಿ ಆದೇಶವನ್ನು ಕೂಡ ಹೊರಡಿಸ್ತಾರೆ, ಫೈನಲ್ ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ. ಸೊ ಇದೆಲ್ಲ ನಿಮ್ ಗಮನಕ್ಕೆ ಬಂದಿದ್ಯಾ? ನಿಮ್ಗೇನ್ ಅನ್ಸುತ್ತೆ ಸರ್? ಗಮನಕ್ಕೆ ಬಂದಿದ್ದೆ. ಇವರು 2 ತಿಂಗಳು ತಾತ್ಕಾಲಿಕವಾಗಿ ಬ್ರೇಕ್ ಕೊಡೋರು, ಇವರು 4 ಗ್ರಾಮಕ್ಕೆ ನಿನ್ನೆ ಏನೋ ತರಾತುರಿಯಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸುವಂತ ಅವಶ್ಯಕತೆ ಏನಿತ್ತು ಅಂತ ಒಂದ್ ಪ್ರಶ್ನೆ. ಇವರು ಸದನ ಸಮಿತಿ ರಚನೆ ಮಾಡ್ತೀನಿ, ಅಲ್ಲ ವಸ್ತುಸ್ಥಿತಿಯನ್ನ ತಿಳ್ಕೊತೀನಿ ಅಂತ ಹೇಳಿರೋದು. ಸಮಿತಿ ಯಾವ್ದಕ್ ಬೇಕು ಅನ್ನೋದು ಅದಕ್ಕೇನೆ. ಇವರು ಬೇಕಾದವ್ರನ್ನ ಇವ್ರನ್ನ ಪಕ್ಷದವ್ರನ್ನೋ ಇಲ್ಲ ಇವರು ಇನ್ನೊಬ್ರನ್ನ ಯಾರನ್ನೋ ಇವ್ರು ಬೇಕಾದ ಸಮಿತಿ ಮಾಡ್ಕೊಂಡು ವರದಿ ತರಿಸ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ? ಆಮೇಲೆ ಇವರು ಮೊದ್ಲೇ ಒಂದ್ಸಾರಿ ನಮ್ನ ರೈತರನ್ನ ಸಭೆ ಕರೆದಿದ್ರು. ಆ ಸಭೆನಲ್ಲಿ ಏನ್ ನಮ್ಗೆ ಒಂದು ವಾಗ್ದಾನ ಕೊಟ್ಟಿದ್ರು ಅಂದ್ರೆ, ನಾವು ಯಾವ್ದೇ ಕಾರಣಕ್ಕೂ ಭೂ ಸ್ವಾಧೀನ ಕೊಡಲ್ಲ, ಭೂಮಿ ಕೊಡಲ್ಲ ಅಂತ ನಮ್ ರೈತರು ಪಟ್ಟಿ ಇಟ್ಕೊಂಡು ಕೂತ್ಕೊಂಡಾಗ ಅವರೇ ಸ್ವತಃ ನಮ್ಮ ಮುಂದೆ ಹೇಳಿದ್ದು, ಆಯ್ತು ಒಂದು ಸದನ ಸಮಿತಿ ರಚನೆ ಮಾಡಿ ನಿಮ್ಮ ಬಳಿಗೆ ಕಳಿಸ್ತೀನಿ, ಅಲ್ಲಿ ವಸ್ತುಸ್ಥಿತಿಯನ್ನ ತಿಳಿದುಕೋತೀನಿ, ಮತ್ತೆ ನಿಮ್ಮ ಭಾಗದ ಒಬ್ರು ಏನು ರಂಗಪ್ಪ ಅನ್ನೋ ಇದ್ದಾರೆ ಇವಾಗ IAS ಆಫೀಸರು, ಅವರು ಕೂಡ ಅವ್ರ ಹತ್ರನು ಕೂಡ ವರದಿ ತರಿಸ್ಕೊತೀನಿ ಅಂತ ಹೇಳಿ ಸುಮಾರು ಸ್ವಲ್ಪ ದಿನದಲ್ಲೇ ನೀವು ಮೂರಹಳ್ಳಿಗೆ, ಮಂಡ್ಲಹಳ್ಳಿ, ಒಡೆಯರಹಳ್ಳಿ, ಕಂಚುಗಾರ, ಕೆಂಪಯ್ಯನಪಳ್ಳಿ ಗ್ರಾಮಕ್ಕೆ ಅಧಿಸೂಚನೆ ಹೊರಡಿಸ್ತೀರಿ. ಅದೊಂದಾಯ್ತು. ಮೊನ್ನೆ 1 ವಾರದಿಂದ ಶಾಸಕರು ಕರೆದಿ ಸಭೆಯನ್ನ ಕರೆದ್ರು ನಮ್ಮ ರೈತರ ಮುಖಂಡರನ್ನ. ಅದರಲ್ಲೂ ಗೊಂದಲ ಇತ್ತು, ನಮ್ ರೈತರು ಹೋಗೋದ ಬೇಡವಂತ. ಇಲ್ಲ ಹೋಗ್ಬೇಕು, ಶಾಸಕರು ಕರೆದವ್ರೆ, ನೋಡೋಣ ಏನ್ ಹೇಳ್ತಾರೋ, ಅವ್ರ ಬಾಯಿಲಿ ಏನ್ ಬರ್ತದೋ ಅಂತ ತಿಳ್ಕೊಳಕ್ಕೆ ನಾವು ಹೋದ್ವಿ. ಹೋದಾಗ ಏನ್ ಹೇಳಿದ್ರು, ಭೂಮಿ ಏನು ಅವ್ರು ಹೇಳಿದ್ರು, ಭೂಮಿ ಯಾವ್ದೇ ಕಾರಣಕ್ಕೂ ಭೂಮಿ ಬಿಡಲ್ಲ, ನಾವು ಪಡಿಸ್ಕೋತೀವಿ, ನಿಮ್ಗೆ ಏನ ಹೆಚ್ಚಿಗೆ ನಮ್ಮ ಇದಿದ್ರೆ ಹೇಳಿ ನಿಮ್ಮ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಏನು ಇಲ್ಲ, ಒಂದೇ ಅಭಿಪ್ರಾಯ. ನಾವು ಕಳೆದ 1 ವರ್ಷದಿಂದ ಏನು ಭೂ ಸ್ವಾಧೀನ ನಾವು ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ಭೂಮಿ ಬಿಡ್ಬೇಕು ಅಂತಕ್ಕಂಥದ್ನ ಹೋರಾಟ ಏನ್ ಮಾಡ್ತಾ ಇದೀವಿ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಇಲ್ಲಿ ಹಣದ ಬಗ್ಗೆ ನಾವು ಮಾತಾಡಲ್ಲ, ಒಟ್ಟಾರೆ ಭೂ ಸ್ವಾಧೀನ ಕೈ ಬಿಡ್ಬೇಕು ಅಂತಕ್ಕಂಥದ್ದೇ ನಮ್ ನಿಲುವು ಅಂತ ಹೇಳಿದಾಗ, ಆಯ್ತು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ನಾನು ನಿಮ್ನೆ ಕರೆದಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಆಗ ನಾವೇನೋ ಒಂದು ಕಂಡೀಷನ್ ಹಾಕಿದ್ದು, ಅಲ್ಲಿವರೆಗೂ ಮತ್ತೆ ನೀವು GBD ಇಂದ ಯಾವುದೇ ಪ್ರಕ್ರಿಯೆ ಕೈಗೊಳ್ಬಾರ್ದು, ಒಂದು JMC ಆಗ್ಲಿ ಇನ್ನೊಂದಾಗ್ಲಿ ಯಾವುದೇ ಅಧಿಕಾರಿಗಳಿಂದ ಯಾವುದೇ ಪ್ರಕ್ರಿಯೆ ಕೈಗೊಳ್ಬಾರ್ದು ಅಂತ ಹೇಳಿದಾಗ ಆಯ್ತು ಅಂತ ಒಪ್ಕೊಂಡು ಏಕಾಏಕಿ ನಮ್ಮ ಮಂಡಳಿ ಗ್ರಾಮಕ್ಕೆ JMC ಮಾಡಕ್ ಕಳಿಸಿದ್ರು. ಆಗ ನಾವು ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದ್ರು, ಪೊಲೀಸ್ ಸಿಬ್ಬಂದಿ ಮತ್ತೆ GBD ಅಧಿಕಾರಿ ಬಂದಿದ್ರು. ಅವ್ರ ಜೊತೆ ನಾವು ಒಂದ್ ಕಡೆ ನಿಂತ್ಕೊಂಡು ಚರ್ಚೆ ಮಾಡ್ತಿದ್ದೋ. ನಾವು ಹಿಂಗೆಲ್ಲ ನಿಮ್ಗೆಲ್ಲ ಶಾಸಕರು ಮನವಿ ಕೊಟ್ಟಿದೀವಿ, ನಿಮ್ GBD ಆಫೀಸಲ್ಲೇ ಬಂದು ನಾವು ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗೋವರೆಗೂ ನಾವು ಯಾವುದೇ ಪ್ರಕ್ರಿಯೆ ಕೈಗೊಳ್ಳಕ್ ಬಿಡೋದಿಲ್ಲ, ನಮ್ ಭೂಮಿಗೆ ಹೆಜ್ಜೆ ಇಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಅಂದಾಗ ನಾವು ಚರ್ಚೆಯನ್ನ ಮಾಡ್ತಿದ್ದೋ ಒಂದ್ ಕಡೆ. ಇವ್ರು ಇನ್ನೊಂದ್ ಕಡೆ ಒಂದು 250-300 ಮೀಟರ್ ಕಳ್ಳದಾರಿನಲ್ಲಿ ಕರ್ಕೊಂಬಂದಿ ಸುಮಾರು 250-300 ಜನ ಪೊಲೀಸ್ ಇಟ್ಕೊಂಡು ಸಿಬ್ಬಂದಿನ ಕರ್ಸ್ಕೊಂಡು JMC ಮಾಡಕ್ ಹೋದ್ರು. ಆಗ ನಮ್ಮ ರೈತರುಗಳು ನೋಡ್ಕೊಂಡು ಅವ್ರ ಮೇಲೆ ಅವ್ರನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು, ಇಲ್ಲ ಅಂತ ಅಲ್ಲ. ಯಾಕೆಂದ್ರೆ ರೋಷಾವೇಶ, ಯಾಕೆ ನಾವಿಲ್ಲಿ ಒಂದು ಅಧಿಕಾರಿಗಳ ಪೊಲೀಸರ ಜೊತೆ ಚರ್ಚೆ ಮಾಡ್ತಾ ಇದೀವಿ, ಅದನ್ನ ಧಿಕ್ಕರಿಸಿ ನೀವು JMC ಮಾಡಕ್ ಹೊರಟಾಗ ಎಂತವರೆಗೂ ರೈತರಿಗೆ ಕೋಪ ಬರ್ತದ ಬರಲ್ವಾ? ಆಗ ಇವರು ತಳ್ಳಾಟ ನುಕಾಟ ಆಗಿದೆ, ಇಲ್ಲ ಅಂತ ಅಲ್ಲ. ಇವ್ರೇನ್ ಪೊಲೀಸ್ನವರು ಕೆಲವು ಸಣ್ಣ ಪುಣ್ಯದ ಆಗಿದೆ, ಅವ್ರಿಗೂ ಆಗಿದೆ, ನಮ್ಮ ರೈತ ಮಹಿಳೆಯರಿಗೂ ಕೂಡ ಸಣ್ಣ ಪಣ್ಣ ಗಾಯಗಳಾಗಿದೆ. ಮತ್ತೆ ಒಬ್ರು ಹಿರಿಯ ಮುಖಂಡ ಕೃಷ್ಣಪ್ಪ ಅನ್ಬಿಟ್ಟು ಅವರು ಅಸ್ವಸ್ಥ ತಗೊಂಡ್ರು, ಅವರು ಪ್ರಜ್ಞೆ ತಪ್ಪಿದ್ರು. ಇದೆಲ್ಲ ನಮಗೂ ಆಗಿಲ್ವಾ? ನೀವು ಏನ್ ಪೊಲೀಸ್ನವರು ನೀವು ಕಂಪ್ಲೇಂಟ್ ಮಾಡಿದಿರಿ, ಮಾರಣಾಂತಿಕ ಹಲ್ಲೆ ಮಾಡವ್ರೆ ರೈತರುಗಳು. ಈಗ ಅವರು ಬಂದಿರೋದು ಎಲ್ಲಿಗೆ ಅಧಿಕಾರಿಗಳು? ನಮ್ಮ ಭೂಮಿಗೆ. ಯಾಕೆ ಬಂದ್ರು?
ಅದೇನೆ ಅದನ್ನ ಕೇಳ್ತಿದ್ದ ನೀವ್ ಯಾಕೆ ಬಂದ್ರಿ, ನಾವು ಯಾರು ಪರ್ಮಿಷನ್ ಕೊಟ್ಟು ಬೋರ್ಡ್ ಹಾಕೋತಾರೆ ಸರ್, ಯಾರೋ ಎಲ್ಲರೂ ಬೋರ್ಡ್ ಹಾಕೋತಾರೆ, ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತ ಒಂದು ಬೋರ್ಡ್ ಹಾಕ್ತಾರೆ. ಈಗ ನಿಮ್ಮ ಜಮೀನುಗಳಿಗೆ ನೀವು ಯಾಕೆ ಬೋರ್ಡ್ ಹಾಕಬಾರ್ದು, ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತ ಯಾವುದೇ ಅಧಿಕಾರಿಗಳು? ಸರ್ ಮೊದ್ಲಿಂದಾನೇ ಎಲ್ಲಾ ಊರುಗಳಲ್ಲೂ ಹಾಕಿದ್ದು. ಇವ್ರೇನಿದ್ರು ಅಕ್ರಮವಾಗಿ ನಮ್ಮ ಮೇಲೆ ರೈತರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡ ಬರ್ತಾ ಇದಾರೆ. ಇವ್ರೇನು 1-2 ಕುತಂತ್ರ ಮಾಡ್ತಾ ಇಲ್ಲ ಇವರು. ಈಗ ಇವರು ಟ್ರೆಸ್ ಪಾಸ್ ಮಾಡಿರೋ ಕೇಸ್ ತಾನೇ ಇವ್ರು ಯಾಕೆ ಹೆಂಗ್ ಬಂದ್ರು ನಿಮ್ಗೆ ನಿಮ್ಮ ಅಲ್ಲ ಪರ್ಮಿಷನ್? ಸರ್, ನಾನೊಂದು ಕ್ವಶನ್, ನಾನೇ ಒಂದ್ ಹೇಳೋದು, ನೀವು 250-300 ಜನ ಪೊಲೀಸ್ ಇದ್ರಲ್ಲ, ಏನ್ ಮಾಡ್ತಾ ಇದ್ದೀರಿ? ನಾವು ರೈತ ಮಾರಣಾಂತಿಕ ಹಲ್ಲೆ ಮಾಡೋವರೆಗೂ ನೀವು ತಡಿಬೋದಾಗಿತ್ತಲ್ಲ. ಇದೇನು ಇವೆಲ್ಲ ಕುತಂತ್ರದಿಂದ ಹೇಳಿಕೆ ಕೊಟ್ಟಿರೋದು ಇದು. ಅಂದ್ರೆ ನೀವು ಬರ್ಬೇಕು, ಹೊಡಿಬೇಕು, ನಿಮ್ಮ ಮೇಲೆ FIR ಹಾಕಿ ಪ್ರತಿಭಟನೆ ಆರ್ಗನೈಸ್ ಮಾಡೋರ್ನ ನೆಟ್ವರ್ಕ್ ನ ಸ್ಮ್ಯಾಶ್ ಮಾಡ್ಬೇಕು, ಒಳಗಾಕ್ಬೇಕು ಅನ್ನೋ ಒಂದು ದುರುದ್ದೇಶ ಸಂಚು ಕಾಣಿಸ್ತಾರೆ ಅನ್ಸುತ್ತೆ. ತಾವೇನು? ಹೌದು ಸರ್, ಪ್ರಥಮದಿಂದನೂ ಅದೇ ನಡೀತಾ ಇರೋದು. ಇವತ್ತು ನಮ್ಮ ಮೇಲೆ 7-8 ಕೇಸ್ಗಳು ಹಾಕಿದ್ದಾರೆ. ಆಯ್ತು. ಈಗ ನಿಮ್ 4-5 ಜನ ಒಳಗಾಕ್ಬಿಟ್ರೆ ಹಂಗಾರೆ ರೈತರೆಲ್ಲ ಸುಮ್ಮನೆ ಆಗ್ಬಿಡ್ತಾರಾ? ಉದಾಹರಣೆಗೆ ಸರ್, ಯಾವ್ದೇ ಕಾರಣಕ್ಕೂ ಸುಮ್ನೆ ಇರಲ್ಲ ಸರ್. ನಾವೇನೋ ಅವ್ರ ಅಪ್ಪನ ಮನೆ ಆಸ್ತಿ, ನಮ್ಮ ಅಪ್ಪನ ಮನೆ ಆಸ್ತಿ ಉಳಿಸ್ಕೊಳಕ್ ಹೋರಾಟ ಮಾಡ್ತಾ ಇರೋದು. ಹಾಕೊಳ್ಳಿ, ಏನು ತೊಂದ್ರೆ ಇಲ್ಲ. ನಾವ್ ಯಾವ್ದೇ ಎಷ್ಟೇ ಕೇಸ್ ಹಾಕಿದ್ರು ಎದರೋದಿಲ್ಲ, ಬಗ್ಗೋದಿಲ್ಲ. ನಮ್ಗೆ ಗೊತ್ತಿದೆ, ಅವ್ರು ನಮ್ ರೈತ ಮುಖಂಡರುಗಳು ಹೇಳ್ಕೊಟ್ಟಿದ್ದಾರೆ, ನಿಮ್ಗೆ ಏನ್ ಕೇಸ್ ಹಾಕಿದ್ರು ನಿಮ್ಗೊಂದೊಂಥರ ಸ್ಟಾರ್ ಕೊಟ್ಟಂಗೆ ಅಂತ. ನಾವು ಜಗ್ಗಲ್ಲ. ಆದ್ರೆ ಒಂದು ನನ್ನ ನಿಲ್ವನಂದ್ರೆ, ಇವರು ನೋಡಿ ಪ್ರಕಾಶ್ ಮೇಲೆ ಹಾಕಿದಾರೆ, ನನ್ ಮೇಲೆ ಹಾಕಿದಾರೆ, ನಮ್ಮ ಮಿಸಸ್ ಮೇಲೆ ಹಾಕಿದಾರೆ, ಇನ್ನೊಂದು 10 ಜನ ಮೇಲೆ ಹಾಕಿದಾರೆ. ನಾವ್ ಅಲ್ಲಿ ವಿಡಿಯೋದಲ್ಲಿ ತೋರಿಸ್ಲಿ ನೋಡೋಣ, ನಾವು ತಳ್ಳಾಟ ಮಾಡಿರೋದು, ನೂಕಾಟ ಮಾಡಿರೋದು, ಹೊಡೆದಿರೋದು ನಮ್ಮ ಮಿಸಸ್ ಆಗ್ಲಿ ತೋರಿಸ್ಲಿ. ಅಲ್ಲ ಅಂದ್ರೆ ವಸ್ತುಸ್ಥಿತಿ ಅಂದ್ರೆ ನೀವು ಅಲ್ಲಿ ಇಲ್ಲದೆ ಇದ್ರು ಅಥವಾ ನೀವು ಆ ಕಡೆ ಆತರ ಯಾವುದೇ ಆಚರಣೆ ಇಳಿದೇ ಇದ್ರು ಹಂಗ್ ಮಾಡಿದಾರೆ ಅಂದ್ರೆ ಅವ್ರ ಉದ್ದೇಶ ಅದೊಂದು ಕಾನ್ಸ್ಪಿರೆನ್ಸಿ, ನಿಮ್ಮನ್ನೆಲ್ಲ ಒಳಗಾಕ್ಬೇಕು ಅನ್ನೋ ಉದ್ದೇಶ ಕಾಣಿಸ್ತಾ ಇದೆ. ಹೌದು. ಇವಾಗ ನಮ್ಮ ಏನು ಕರ್ನಾಟಕ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಯಶವಂತ್ ಅವರು ಇಲ್ಲ ಡೆಲ್ಲಿಲಿ ಇದ್ರು, ಅವ್ರ ಮೇಲೆ ಕೇಸ್ ಹಾಕವ್ರೆ. ಇಷ್ಟೇ ಸಾಕು, ಆ ಕೇಸು ನಿಲ್ಲನ ಅನ್ನೋದಕ್ಕೆ ಇದೇ ಸಾಕು. ಅಲ್ಲ FIR ಹಾಕದ್ಮೇಲೆ ಈಗ ನೀವು ಜಾಮೀನ್ ತಗೋಬೇಕಾ? ಅದು ಏನ್ ಮಾಡ್ತಾ ಇದಾರೆ, ಹೇಗಿದೆ ಪ್ರೋಸೆಸ್ ಅದು? ಸರ್, ನಮ್ಗಿನ್ನ ಏನು ಮಾಹಿತಿ ಇಲ್ಲ. FIR ಗೆ ನಾವು ಇವಾಗ ವಕಾಲತ್ ಸೈನ್ ಮಾಡಿದೀವಿ. ಕೆಲವು ಲಾಯರ್ ಮುಖಾಂತರ ನಾವು ವಕಾಲತ್ ಸೈನ್ ಮಾಡಿ ಕಳ್ಸಿದೀವಿ ಸರ್ ಆಗ್ಲಿ. ಯಾಕಂದ್ರೆ ಯಾಕಂದ್ರೆ ಅಟೆಂಪ್ಟ್ ಮಾಡಂದ್ರೆ ಜಾಮೀನ್ ತಗೋಬೇಕಾಗತ್ತಲ್ಲ. ಹೌದು ಸರ್, ಲಾಯರ್ ಬಂದು ವಕಾಲತ್ ಸೈನ್ ಮಾಡಿಸ್ಕೊಂಡು ಹೋಗಿದ್ದಾರೆ, ಮಾಡಿದೀವಿ. ಆದ್ರೂ ಇದು ಇನ್ನೊಂದ್ ಕಡೆ ಏನ್ ಹೇಳ್ತಾರೆ, ನಿನ್ನೆ ಒಂದು ವಿನೂತನವಾದ ಒಂದು ಪ್ರತಿಭಟನೆ ಮಾಡ್ದು. ಇವರು ಬಾಯಿಗೆ ಬಂದಂಗೆ ಎಲ್ಲೋ ಕುತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದು ಇದು ಶಾಸಕರಿಗೆ ಶೋಭಿತರಲ್ಲ. ಏಕೆಂದ್ರೆ ಇವರು ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಅಂತಾರೆ. ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಇಲ್ಲ, ಶಿವಕುಮಾರ್ ಕೃಪಾಪೋಷಿತ ನಾಟಕ ಮಂಡಳಿ, ನಮ್ಗೆ ಅದ ಅವಶ್ಯಕತೆ ಇಲ್ಲ. ಆದ್ರೆ ಅದಕ್ಕೆ ಹೋಲಿಕೆ ಮಾಡಿ ನಮ್ಮ ರೈತ ಮಹಿಳೆಯರ ಮೇಲೆ, ರೈತರ ಮುಖಂಡರ ಮೇಲೆ ಇವರು ಏನೋ ಅಗೌರವವಾಗಿ ನಡ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಇವರು ಮಾತಾಡ್ಬೇಕಾದ್ರೆ ಗೌರವದಿಂದ ನಡ್ಕೋಬೇಕು ರೈತರ ಮೇಲೆ. ಈಗ ಒಂದು ಸರ್ಕಾರ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂತ ನಮ್ಮ ತನಿಖಾ ಪತ್ರಿಕೋದ್ಯಮ ಏನ್ ಹೇಳ್ತಾ ಇದೆ ಅಂದ್ರೆ, ಸರ್ಕಾರ ಈಗ ನಿಮ್ಮ ವಿರುದ್ಧ ಕೇಸ್ ಹಾಕ್ಬೇಕು ಮತ್ತು ಈ ನಿಮ್ಮನ್ನೆಲ್ಲ ಇನ್ಸ್ಟಿಗೇಟ್ ಮಾಡಿ ನಿಮ್ಮನ್ನೆಲ್ಲ ಪ್ರತಿಭಟನೆಗೆ ತರ್ತಾ ಇರೋದು, ನಿಮ್ಮನ್ನ ಹೊಸ ಪೊರ್ಕೆ ಕೊಟ್ಟು ಖರೀದಿ ಮಾಡಿ, ಎಲ್ಲಿಂದ ಖರೀದಿ ಮಾಡಿದ್ರು, ಯಾಕೆ ಖರೀದಿ ಮಾಡಿದ್ರು, ಸೊ ಇವ್ರು ಯಾರು ಅನ್ನೋದನ್ನೆಲ್ಲವನ್ನು ಕೂಡ ಕುಮಾರಸ್ವಾಮಿ ಅವರೇ ಇದೆಲ್ಲ ಮಾಡಿಸ್ತಾ ಇರ್ತಕ್ಕಂಥ ಅನ್ನೊಂದು ರಾಜಕಾರಣಗೊಳಿಸಿ ರೈತರನ್ನ ಬಲಿ ಹಾಕತಕ್ಕಂತ ಕೆಲಸವನ್ನ ಸರ್ಕಾರ ಮಾಡಕೊಟ್ಟಿದೆ, DK ಶಿವಕುಮಾರ್ ಕೊಟ್ಟಿದ್ರೆ. ಇದು ತಮ್ಮ ಗಮನಕ್ಕೆ ಬಂದಿದ್ಯಾ? ಇದು ನಾವು ತನಿಖೆಯಲ್ಲಿ ಪತ್ತೆ ಮಾಡಿದ್ವಿ ಸರ್. ಇದು ಕುಮಾರಸ್ವಾಮಿ, ಇದು DK ಶಿವಕುಮಾರ್ಗೆ ಏನೋ ಇದಿರ್ಬೋದು. ನಮಗೂ ಕುಮಾರಸ್ವಾಮಿಗೂ ಯಾವುದೇ ಸಂಬಂಧ ಇಲ್ಲ, ನಮಗೂ ಶಿವಕುಮಾರ್ಗೂ ಯಾವುದೇ ಸಂಬಂಧ ಇಲ್ಲ. ನಾವು ಹೋರಾಟ ಮಾಡ್ತಾ ಇರೋ ರೈತ ಮತ್ತೆ ಸರ್ಕಾರ. ಇವಾಗ ಸರ್ಕಾರ ಆದ್ರೆ ಕುಮಾರಸ್ವಾಮಿ ಅಲ್ಲ, ಶಿವಕುಮಾರನೇ. ಶಿವಕುಮಾರ್ ವಿರುದ್ಧನೇ, ರೈತ ಮತ್ತೆ ಶಿವಕುಮಾರ್ ವಿರುದ್ಧ ಹೋರಾಟ ಮಾಡ್ತಾ ಇರೋದು ನಾವು. ಯಾವ್ದೋ ಪಕ್ಷ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ನಾವು ಪಕ್ಷ ರೈತರ ಪರವಾಗಿ ಬೆಂಬಲ ನಿಂತಿದ್ರೆ ಅದಕ್ಕೆ ಸ್ವಾಗತ ಮಾಡ್ತೀವಿ. ನಾವು ಮೊದಲಿಂದಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಪಕ್ಷ ಅಲ್ಲಿ ಇವಾಗ ಕಾಂಗ್ರೆಸ್ ಮೊದಲ 500 ದಿನ ಪ್ರತಿಭಟನೆಯಲ್ಲಿ ಅವರು ರೈತರೇ ಅಲ್ಲ, ಅವರೆಲ್ಲ ಬೇರೆಯವರು ಅಂತ ಹೇಳ್ತಿದ್ರು. ಈಗ ನೀವು ಪೊರಕೆ ತಗೊಂಡು ಆಕ್ಷನ್ ಗಿಳಿದಾಗ ಅವ್ರಿಗೆ ಕುಮಾರಸ್ವಾಮಿ ಅವರು ಕುಮ್ಮಕ್ ಕೊಡ್ತಾ ಇದಾರೆ, ಕುಮಾರಸ್ವಾಮಿ ಪೊರಕೆ ತಗೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ಮಾತು, ಒಂದೊಂದು ಬಣ್ಣ, ಒಂದೊಂದು ವೇಷ ಇವ್ರದ್ದು. ಇದಕ್ಕೆ ತಾವು ಇದನ್ನ ಹೇಗೆ ಖಂಡಿಸ್ತೀರಾ? ಮುಂದೆ ಇವ್ರಿಗೆ ಹೇಗ್ ಪಟ ಕಲಿಸ್ತೀರಾ ಅಥವಾ ಏನು ನಿಮ್ಮ? ಸರ್, ಇವತ್ತು 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ನಾವು ಕುಮಾರಸ್ವಾಮಿ ಮಾತು ಕೇಳ್ಕೊಂಡು ಒಂದು ಪಕ್ಷದ ಅಡಿನಲ್ಲಿ ನಾವು ಹೋರಾಟ ಮಾಡಿದ್ರೆ ಇಲ್ಲಿವರೆಗೂ ನಿಲ್ತಾನೆ ಇರಲಿಲ್ಲ. ನಾವು ಹೋರಾಟ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಸರ್. ಇವತ್ತು ರಾಜ್ಯಾದ್ಯಂತ ಏನ್ ಸಂಘಟನೆಗಳಿದೆ ಅವರೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿರೋ ದೆಸೆಯಿಂದಾನೇ ನಾವು ಇವತ್ತು ಈಗ ಅದು DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ತರ ಮಾಡ್ಕೊಂಡ್ಬಿಡ್ತಾ ಇದಾರೆ. ಇವಾಗ ಅವ್ರು ಹೇಳೋದೇ ಬಲಿಯಾಗೋದು ರೈತರು.
ಸರ್ ಇವಾಗ ಅದನ್ನೇ ನಾನು ನಿನ್ನೆ ಮಾಧ್ಯಮಕ್ಕೂ ಹೇಳಿದೆ. ಹ್ಮ್. ಅದೇನೋ ಗಂಡ ಹೆಂಡ್ರ ಜಗದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ, ಹ್ಮ್. ಹಂಗೆ ಅವ್ರು ಮಾತೆತ್ತರು ಕುಮಾರಸ್ವಾಮಿ ಕೂಸು ರೀ. ಕುಮಾರಸ್ವಾಮಿ ಕೂಸು ಯಾಕೆ ಹೇಳ್ತೀರಿ? ಹ್ಮ್. ಕುಮಾರಸ್ವಾಮಿಗೂ ಆಯ್ತಪ್ಪ, ಕುಮಾರಸ್ವಾಮಿ ಕೂಸ್ಗೆ ನೀವ್ಯಾಕಪ್ಪ ಆಗೋಗೋಯ್ತೀರಿ? ಹ್ಮ್. ಬಿಟ್ಬಿಡಿ. ಇವಾಗ ಕುಮಾರಸ್ವಾಮಿ ಆಯ್ತು, ಕುಮಾರಸ್ವಾಮಿ ತಪ್ಪು ಮಾಡೋರು ಅನ್ಕೊಳ್ಳೋಣ, ನೀವ್ಯಾಕ್ ತಪ್ಪು ಮಾಡ್ತೀರಿ? ಹ್ಮ್. ಪಾಪ ನೀವು ಬಡವರ ಪರ, ರೈತರ ಪರ, ದಲಿತರ ಪರ, ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತೀರಲ್ವಾ ನೀವು? ಹ್ಮ್. ಹ್ಮ್. ಎಲ್ಲಿ ನೀವು ನಿಂತಿದ್ದೀರಿ ರೈತರ ಪರ? ಹ್ಮ್. ರೈತರು ಹೆಸರಲ್ಲಿ ಏನೋ ಪ್ರಮಾಣ ವಚನ ಮಾಡ್ತೀರಿ, ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ. ಈಗ ನಿಮ್ಗೆ ಬಿಡದಿಯ ಇದೇ ಕುಮಾರಸ್ವಾಮಿ ತಪ್ಪು ಮಾಡಿದ್ರು ಅಂತೆಲ್ಲ ಹೇಳ್ತಾರಲ್ಲ. ಸೊ ಇವ್ರು 2023 ಚುನಾವಣೆ ಗೆಲ್ಲಕ್ ಮುಂಚೆ ನಿಮ್ಮ ಹಳ್ಳಿಗೆ ಬಂದು ಇದೇ ಬಾಲಕೃಷ್ಣ, ಇದೇ ಡಿ ಕೆ ಶಿವಕುಮಾರ್ ನಿಮ್ಗೆಲ್ಲ ಸೈನ್ ಹಾಕಿ ನಾವೆಲ್ಲ ಇದನ್ನ ತಡಿತೀವಿ ಅಂತ ತಾನೇ ಇವ್ರು ಅಧಿಕಾರಕ್ಕೆ ಬಂದಿದ್ದು. ಹೌದು ಸರ್. ಇವಾಗ ಯಾಕೆ ನೆನಪಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ? ನೀವು ಬಿಡದಿ ಪ್ರಾಜೆಕ್ಟ್ ಆಗಕ್ ಬಿಡಲ್ಲ ಅಂತ ತಾನೇ ನೀವು ಹೇಳಿ ಅಧಿಕಾರಕ್ಕೆ ಬಂದಿದ್ ನೀವು. 2018ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇವ್ರು ಏನಾಗಿದ್ರು ಸರ್? ಹಾ. ಶಿವಕುಮಾರ್ ಎಲ್ಲಿದ್ರು? ಹಾ. ಆ ಭಾಗದ ಒಬ್ಬ ಇದಾಗಿರ್ಲಿಲ್ವಾ? ಏನೋ ಒಬ್ಬ ಸರ್ಕಾರದಲ್ಲಿ ಒಂದು ಭಾಗ ಆಗಿರ್ಲಿಲ್ವಾ ಇವರು? ಅವ್ರದೇ ಭಾಷೆಯಲ್ಲಿ ಹೇಳಿದ್ರೆ ಜೋಡೆತ್ತಾಗಿದ್ರಲ್ಲ ಅವ್ರಿಗೆ. ಜೋಡೆತ್ತಾಗಿದ್ರಲ್ಲ, ಜೋಡೆತ್ತು. ಕುಮಾರಸ್ವಾಮಿ ಅವರೇ 2000ದಲ್ಲಿ ನೀನ್ ತಪ್ಪು ಮಾಡ್ಬಿಟ್ಟಿದ್ದಾರೆ. 2006ರಲ್ಲಿ ಈ 2000 ಇವಾಗ ಅಲ್ಲಿಂದನೂ ಹಂಗೆ ಬಂದಿದೆ ಇದು. ಸಿದ್ದರಾಮಯ್ಯನವರು ಕೈ ಬಿಡ್ಲಿಲ್ಲ, ಯಡಿಯೂರಪ್ಪನವರು ಕೈ ಬಿಡ್ಲಿಲ್ಲ, ಸದಾನಂದ ಗೌಡರು ಕೈ ಬಿಡ್ಲಿಲ್ಲ. ಇವಾಗ ನೀವು ನಾನು ಆಯ್ತು, ನೀವು ಸರ್ಕಾರ ನಡೆಸ್ತಾ ಇದ್ದೀವಿ, ನಾನು ಜಿಲ್ಲೆಗೆ ಉಸ್ತುವಾರಿ ಸಚಿವನು ಕೂಡ ಆಗಿದ್ದೀನಿ, ಬಿಟ್ಬಿಡಿ ಇದನ್ನ ಅಂತ ಹೇಳ್ಬೋದಾಗಿತ್ತಲ್ಲ ಸರ್. ಇವತ್ತು ಹೋರಾಟ ಮಾಡ್ತಾ ಇರೋ ರೈತರುಗಳಿದ್ದೀರಲ್ಲ, ಅವತ್ತು ಕುಮಾರಸ್ವಾಮಿ ಜೊತೆಲಿ ಇದ್ದವರು, ಇವತ್ತು ಪರ ಇರೋರು ಇಲ್ಲಿ ಸ್ಥಳೀಯವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಮುಖಂಡರುಗಳು, ಅವತ್ತು ಕುಮಾರಸ್ವಾಮಿ ಜೊತೆಲಿ ಇದ್ರು. ಕುಮಾರಸ್ವಾಮಿ 3 ಬಾರಿ 4 ಬಾರಿ ಈ ಕೃಷ್ಣ ಕರೆಸಿದ್ರಂತೆ. ಅಲ್ಲೋಗಿ ನಮ್ಗೆ ನಮ್ಗೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಬೇಡ ಅಂತ ಹೇಳಿದ್ರು. ಅವಾಗ ಅದನ್ನ ಕೈ ಬಿಟ್ರು. ನೀವು ಬಿಡಿ, ಆಯ್ತು. ರೆಡ್ ಜೂನ್ ಕೈ ಬಿಡಿ, ನೀವು ಬಿಡಿಸಿ. ನಿಮ್ದೇ ಇದೆಯಲ್ಲ ಸರ್ಕಾರ ಇವಾಗ. ರೆಡ್ ಜೂನ್ ಕೈ ಬಿಡೋದೇನು ದೊಡ್ಡ ವಿಚಾರ? ಹೇಳ್ತಾರೆ ರೆಡ್ ಝೋನ್ ನಾನು ವಾಪಸ್ ತಗೊಳ್ಳಲ್ಲ, ಜೈಲ್ಗೆ ಹೋಗ್ಬೇಕಾಗುತ್ತೆ. ಅದೇ ಸರ್ ಇವಾಗ ಚನ್ನರಾಯಪಟ್ಟಣ ಇವರು ಸಿದ್ದರಾಮಯ್ಯನ ಕೈ ಬಿಟ್ರ, ಜೈಲ್ಗೆ ಹೊಂಟದ್ರ? ವೆರಿ ಗುಡ್. ಜೈಲ್ಗೆ ಸರ್ ಈಗ ನೀವು ಬಹಳ ಬುದ್ಧಂತರಾಗಿದೆ ಸರ್ಕಾರ. ಅವ್ರಿಗೆ ನಿಮ್ಗೆ ಹೆಂಗ್ ಉತ್ತರ ಕೊಡುತ್ತೆ ಈಗ? ಅಲ್ಲ, ಅವ್ರು ಜೈಲ್ಗೆ ಹೋದ್ರಾ? ಅಲ್ವಾ? ನೀವು ಸುಮ್ನೆ ಇದ್ ಬಿಟ್ರೆ ನೀವ್ಯಾಕ್ರಿ ಜೈಲ್ಗೆ ಹೋಯ್ತೀರಿ? ಏನು ಅವರಷ್ಟು ಅವ್ರು ಬಂದು ನೀವು ಹೇಳ್ಕೊಂಡು ಹೋಗ್ಬಿಡ್ತಾರ? ಸುಮ್ನೆ ಇರೋದು ಅಂದ್ರೆ ಈಗ ಇನ್ನೊಬ್ಬ ಬಂದು ಇನ್ನೊಂದ್ ದಿನ ಮಾತಾಡ್ತಾರೆ. ಸೊ ಇದು ಶಾಶ್ವತವಾಗಿ ರೈತರು ನೆಮ್ಮದಿಯಿಂದ ಇರ್ಬೇಕು ಅಂದ್ರೆ ಇದನ್ನ ಕೈ ಬಿಟ್ಟಿದೆ, ಸರ್ಕಾರಿ ಆದೇಶ ಹೊರಡ್ಬೇಕು. ಹೌದು. ಯಾಕೆ ಹೊರಡಲ್ಲ? ಇವಾಗ ಆಯ್ತು, ನಾವು ರೈತರುಗಳ ನಾವ್ ಏನೋ ಮಾಡ್ಕೋತೀವಿ. ಇಲ್ಲ ನೀವು ಸುಮ್ನೆ ಇದ್ಬಿಡಿ. ಅಕಸ್ಮಾತ್ ನೀವು ಜೈಲ್ಗೆ ಹೋಗ್ಬಿಟ್ರೆ ನಿಮ್ ಜೊತೆ ನಾವು ಬಂದ್ಬಿಡ್ತೀವಿ. ನಾವು ರೈತರೆಲ್ಲ ಬಂದ್ಬಿಡ್ತೀವಿ ನಿಮ್ ಜೊತೆನೆ. ನಾವು ಸಪೋರ್ಟಾಗಿ ನಿಂತ್ಕೋತೀವಿ. ಆಯ್ತು, ನೀವ್ ಸುಮ್ನೆ ಬಿಟ್ರೆ ನಮ್ ನೆಕ್ಸ್ಟ್ ಸರ್ಕಾರ ಬಂದಾಗ ನಾವು ಕೈ ಬಿಡ್ತೀವಿ ರೆಡ್ ಜೂನ. ನಮ್ಗೆ ಗೊತ್ತು, ನಾವು ಹೋರಾಟ ಮಾಡಿ ಕೈ ಬಿಡಿಸ್ತೀವಿ ಅಲ್ವಾ ಸರ್? ಹೌದು. ಏನು ಸುಮ್ನೆ ಇದ್ಬಿಟ್ರು ನೀನ್ ಕೋರ್ಟ್ ಇದು ಏನು ಕಾನೂನು ಸುಮ್ನೆ ಇರಲ್ವಂತೆ? ಯಾವ ಕಾನೂನು? ಈಗ ಕಾನೂನು ಪ್ರಶ್ನೆಗೆ ಹಂಗೆ ಬರೋಣ. ಈಗ ನಾವು ಬಹಳ ಸಿಯಾನ್ ಕನ್ನಡ ಚಾನಲ್ ಬಹಳ ರೈತರ ಪರವಾಗಿ ಇಡೀ ರಾಜ್ಯಾದ್ಯಂತ ನಾವು ಯೋಚನೆ ಮಾಡ್ತಾ ಇದೀವಿ, ಅದಕ್ಕೆ ಪೂರಕವಾಗಿ ಹೇಳ್ತಾ ಇರ್ತೀವಿ. ಈಗ ರೈತರು ಭೂಮಿ ಅನ್ನೋದು ಅವರ ಆಸ್ತಿ. ಅದು ಹೌದು. ನಮ್ ಸಂವಿಧಾನ ಹೇಳುತ್ತೆ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕು ಅದು ಆಸ್ತಿ ಮಾಡೋದು. ಹೌದು. ಸೊ ಒಬ್ಬ ರೈತನ ಭೂಮಿ ಕಿತ್ಕೋತೀವಿ ಅಂದ್ರೆ ನೀವು ಆಸ್ತಿ ಹಕ್ಕನ್ನು ಕಿತ್ಕೊಂಡಂಗಲ್ವಾ ಅದು? ಹೌದು ಸರ್. ಮತ್ತೆ ಈಗ ಅದ್ಯಾವ ಕಾನೂನು? ಅದು ರೈತರ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಅದ್ಯಾವ ಕಾನೂನು? ಅದೇ ನಿಮ್ಗೆ ಹೇಳಿ, ಯಾವ ಸಂವಿಧಾನ ಹೇಳಿದೆ? ಎಲ್ಲಿ ಹೇಳಿದೆ ನಿಮ್ಗೆ? ಅಲ್ಲಾರ ಸರ್, ಅಭಿವೃದ್ಧಿ ಅಂತಿರಲ್ಲ, ಏನು ಪರಿಸರ ನಾಶ ಮಾಡ್ಬಿಟ್ಟು, ಮರಗಿಡ ನಾಶ ಮಾಡ್ಬಿಟ್ಟು, ರೈತರು ನಾಶ ಮಾಡ್ಬಿಟ್ಟು ಅದು ಅಭಿವೃದ್ಧಿನಾ? ಕಾಂಕ್ರೀಟ್ ಮಯ ಮಾಡೋದು ಅಭಿವೃದ್ಧಿನಾ? ಗಾಂಧಿ ತತ್ವ ಏನಿದೆ? ಗಾಂಧಿ ಗ್ರಾಮ ಸ್ವರಾಜ್ಯ ಏನಿದೆ? ಹಳ್ಳಿ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಅಂತ. ಈಗ ನಾವು ಬಿಡದಿ ಹೋರಾಟ ಶುರು ಮಾಡಿದಾಗ ಇವರು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು, ನಮ್ಮನ್ನೆಲ್ಲ ಬಾಯಿ ಮುಚ್ಚೋದಕ್ಕೆ 6,000 ಗ್ರಾಮಗಳನ್ನ ಗ್ರಾಮ ಸ್ವರಾಜ್ ಅಂತ ಘೋಷಣೆ ಮಾಡಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಸೊ ಈಗಿನ ಈಶ್ವರ್ ಖಂಡ್ರೆ ಇವತ್ತು ಹೇಳ್ತಾ ಇದಾರೆ ಎಲ್ಲ ಅದನ್ನ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ. ಸೊ ಹಾಗಾದ್ರೆ ಗಾಂಧಿ ಗ್ರಾಮ ಸ್ವರಾಜ್ ಆ ಘೋಷಣೆ ಆದ್ಮೇಲೆ ನೀವು ಹೆಂಗೆ ರೈತರ ಭೂಮಿ ಕಿತ್ಕೋತೀರಾ? ಹೌದು. ಸೊ ಈ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಾ ಸರ್? ಇಲ್ಲಿ ಸಚಿವರುಗಳನ್ನ, ಮುಖ್ಯಮಂತ್ರಿನ ಮತ್ತು ಶಾಸಕರನ್ನ ಈ ಪ್ರಶ್ನೆ ಕೇಳ್ತೀರಾ? ನಾವು ನಿಮ್ ಜೊತೆ ಹೇಳ್ತಾ ಇರ್ತೀವಿ, ಇದನ್ನೆಲ್ಲ ನಿಮ್ನ ಎಜುಕೇಟ್ ಮಾಡ್ತಾ ಇರ್ತೀವಿ ಮತ್ತು ನಾವು ತನಿಖಾ ಪತ್ರ ನಿಮ್ಗೆ ಹೇಳ್ತಾ ಇರ್ತೀವಿ. ಇದು ಅವ್ರಿಗೆ ತಲುಪ್ತಾ ಇದೆಯಾ ಅಥವಾ ಸುಮ್ನೆ ನಾವು ಮಾತ್ರ ಮಾತಾಡ್ಕೊಳ್ಳೋದು, ಎಲ್ಲೋ ಕೆಲವರು ಕೇಳಿ ಈ ಕಿವಿಲಿ ಬಿಟ್ಬಿಡೋ ಅಂತ ಕೆಲಸ ಆಗ್ತಾ ಇದೆಯಾ? ಇಲ್ಲ ಸರ್, ಖಂಡಿತ ಆಗಲ್ಲ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಎಲ್ಲಾ ಕೂಡ ಪ್ರಶ್ನೆ ಮಾಡ್ತಾ ಇದೀವಿ, ಆದ್ರೂ ಮಂಡುತನ ಬಿಡ್ತಾ ಇಲ್ಲ ಇವರು.
ಅಲ್ಲ ಇವರು ಪ್ರೆಸ್ ಮೀಟ್ ಹೇಳ್ತಾರೆ ನಾವು ಕೈ ಬಿಟ್ಟಿದೀವಿ ಅನ್ನೋ ತರ ಮಾತಾಡ್ತಾರೆ. ಆ ರಾತ್ರಿ ಅಧಿಸೂಚನೆ ಹೊರಡಿಸ್ತಾರೆ, ಅಂತಿಮ ಅಧಿಸೂಚನೆ ಅಂತ ಹೇಳಿ. ಅದೇ ನೋಡಿ, ಇದು ರೈತರನ್ನ ದಿಕ್ ತಪ್ಪಿಸುವಂತ ಕೆಲಸ ಇದು. ರೈತರನ್ನ ಕಣ್ಣೊರೆಸುವ ಕುತಂತ್ರ ಇದು. ಇದೇನಂದ್ರೆ ದೇವೇಗೌಡರು ಏನೋ ಗಾಂಧಿ ಪ್ರತಿಮೆ ಮುಂದೆ ಧರಣಿ ಕೊಡ್ತೀವಿ ಅಂತ ಏನ್ ಹೇಳಿದ್ರು, ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಇನ್ನ ಬಂದ್ ಕುತ್ಕೊಬಿಡ್ತಾರೆ, ನಮ್ಗೆ ಸರ್ಕಾರಕ್ಕೆ ಮುಜುಗರ ಆಯ್ತದೆ, ಅಧಿವೇಶನ ಸ್ಟಾರ್ಟ್ ಆಯ್ತದೆ. ಅಲ್ಲಿ ರೈತರುಗಳು ಪ್ರತಿಭಟನೆ ಮಾಡ್ತಾ ಇದ್ರೆ ನಮ್ಗೆ ಇವಾಗ ವಿರೋಧ ಪಕ್ಷದವರು ಕಾಲ ಎಳಿತಾರೆ. ನಮ್ಗೆ ಮುಜುಗರ ತಪ್ಪಿಸ್ಕೊಳ್ಳಕ್ಕೆ ಈ ಕುತಂತ್ರ ಮಾಡ್ತಾ ಇರೋದು. ಇದು ಒಂದ್ 2 ತಿಂಗಳು ಮುಂದಕ್ಕೆ ಹೋದ್ರೆ ಈ ಅಧಿವೇಶನ ಎಲ್ಲ ಕಳೆದಾದ್ಮೇಲೆ ಪ್ರೋಸೆಸ್ ಮಾಡೋಣ. ಆಮೇಲೆ ಇನ್ನೊಂದು ಏನಂದ್ರೆ ಇವ್ರ ಕುತಂತ್ರ, ಇವಾಗ ಏನ್ ನೋಟಿಫಿಕೇಶನ್ ಆಗಿದೆ ಆ ಗ್ರಾಮಗಳಲ್ಲಿ ಇವಾಗ ಇವರು ಇನ್ನ ಒಂಚೂರು ಹಣದ ಆಮಿಷ ಒಡ್ಡಿ ಜನಗಳನ್ನ ಮೈಂಡ್ ವಾಶ್ ಮಾಡುವಂತ ಕೆಲಸ ಆಗ್ತದೆ. ಇವ್ರು ಇಲ್ಲಿ ಲೀಡರ್ಗಳಿಗೆ ಹೇಳಿದ್ದಾರೆ, ನೀವು ಮನೆಗೆ ಹೋಗಿ ಇನ್ 2 ತಿಂಗಳಲ್ಲಿ ನೀವು ಪರ್ಸೆಂಟೇಜ್ ತೋರಿಸ್ಬೇಕು. ಹೆಚ್ಚಿಗೆ ಇವಾಗ ಇರೋದೇ ಅಲ್ಲಿ ಒಂದು 15-20%. ಇವ್ರು 80% ತೋರ್ಸ್ಕೋಬೇಕಲ್ಲ. ಈ 80% ತೋರ್ಸ್ಕೋಬೇಕಾದ್ರೆ ಜನಗಳ ಹತ್ರ ಮೈಂಡ್ ವಾಶ್ ಮಾಡಿ ನಿಮ್ಗೆ ಇನ್ನ ಹೆಚ್ಚಿಗೆ ದುಡ್ಡು ಕೊಡಿಸ್ತೀವಿ, ನೀವು ಒಪ್ಕೊಳ್ಳಿ ಅಂತ ಅಂದಾಗ, ನೀವು ಏನ್ಕೆ ಇವರು ನೀವು ಬಲವಂತದಿಂದ ನಾವು ಭೂಸ್ವಾಧೀನ ಮಾಡ್ಕೊಳ್ಳಲ್ಲ, ಕೊಡದೇ ಇರೋರ್ನ ನಾವು ತಗೊಳ್ಳಲ್ಲ ಅಂತ ಏನ್ ಹೇಳ್ತಾರೆ ಅಂದ್ರೆ ಈ ಉದ್ದೇಶಕ್ಕೆ. ಆಮೇಲೆ ಮೈಂಡ್ ವಾಶ್ ಬಿಟ್ಬಿಟ್ಟು ನೋಡಿ 80% ಒಪ್ಕೊಂಡ್ಬಿಟ್ಟಿದ್ದಾರೆ, ಇನ್ 20% ಇರೋದಿನ್ನ ಅಂತ ಹೇಳಿ ಈ ಕುತಂತ್ರದಿಂದ ಭೂಮಿ ಹೊಡೆಯೋ ಪ್ಲಾನ್ ಇದು. ಸರ್ ಈಗ ಅವರು 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ನೀವು ಹತ್ರ 500-600 ದಿನಗಳಿಂದ ನೀವು ಈ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಸೊ ಅಂದ್ರೆ ಇವರ ಈ ಕುತಂತ್ರಕ್ಕೆ ರೈತರ ಸತ್ಯಾಗ್ರಹ, ರೈತರ ಪ್ರತಿಭಟನೆ, ರೈತರ ಸತ್ಯ ಏನು ಸರ್ ಇದಕ್ಕೆ? ಈ ಪ್ರತಿತಂತ್ರ ಏನು ಇದಕ್ಕೆ? ನಾವು ಒಂದು ನಿವೃತ್ತ ಜಡ್ಜ್ ನ್ಯಾಯಾಧೀಶರನ್ನ ಕರೆಸ್ತಾ ಇದೀವಿ. ಅವ್ರ ಸಲಹೆ ಸೂಚನೆ ಒಂದು ಹಿಯರಿಂಗ್ ಒಂದು ನಡೆಸ್ತೀವಿ. ಅದಾಗ್ತದೆ. ಮತ್ತೆ ಈ ಕರ್ನಾಟಕ ಏನು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತೆ ಸಾಮೂಹಿಕ ನಾಯಕತ್ವದ ಮುಖಂಡರುಗಳೇನಿದ್ದಾರೆ ಎಲ್ಲಾ ಮುಖಂಡರ ಜೊತೆನೂ ನಾವು ಮಾತಾಡಿದೀವಿ. ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು. ನೀವೆಲ್ಲ ಸೇರಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಇದು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ಆಗ್ಬೇಕು ಅಂತ ನಾವು ಆಗ್ಲೇ ಮಾತಾಡಿದೀವಿ. ಆಯ್ತು ಅಂತ ಎಲ್ಲಾ ರಾಜ್ಯ ರೈತ ಸಂಘದ ಮುಖಂಡರುಗಳು ಒಪ್ಕೊಂಡಿದ್ದಾರೆ. ಉಗ್ರವಾದ ಹೋರಾಟ ಆಯ್ತದೆ. ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಸೇರ್ತಾರೆ ಸರ್. ಆ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಒಂದು ಕಾರ್ಯತಂತ್ರ ಮಾಡ್ತಾ ಇದೀವಿ. ಈಗ ಅದನ್ನೇ ಅವರು ಈಗ ನೆನ್ನೆ ಮೊನ್ನೆ ಸರ್ಕಾರದ ಕಡೆಯವರು ಹೇಳ್ತಾ ಇರೋದು, ಅಲ್ಲಿ ಯಾರೋ ರೈತರೇ ಇಲ್ಲ, ಅಲ್ಲಿ ಯಾರೋ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಅಲ್ಲಿ ಪರ್ಕೆಲ್ ಹೊಡಿಸ್ತಾ ಇದಾರೆ, ಅವ್ರು ಯಾರು ರೈತರೇ ಅಲ್ಲ, ಬೇರೆ ಕಡೆಯಿಂದ ಕರ್ಕೊಂಡ್ ಬರ್ತಾ ಇದಾರೆ ಅಂತ ಹೇಳಿ. ಬೇರೆ ಕಡೆ ಅಲ್ಲ ಸರ್, ಈ 26 ಹಳ್ಳಿ ಗ್ರಾಮದವ್ರ ರೈತರುಗಳು ಅಲ್ಲಿ ಹೆಂಗಸರುಗಳು ಬಂದಿದ್ರು. ನಮ್ಮೂರಲ್ಲಿ ಮಂಡಳಿಯಲ್ಲಿ ಬರೀ 4-5 ಮನೆ ಇರೋದು ನಾವು ತಮ್ದಿರು. ಅದ್ ನಮಗ್ ಸತ್ಯ ಗೊತ್ತು, ಆದ್ರೆ ಸರ್ಕಾರ ತನ್ನ ಮುಖ ಉಳಿಸ್ಕೊಳಕ್ಕೆ ಈ ರೀತಿ ಹೇಳ್ತಾರೆ. ಹೇಳ್ಕೊಳ್ಳಿ ಬಿಡಿ ಸರ್, ಮಾಧ್ಯಮಗಳಿಗೆ ಬಿಂಬಿಸುತ್ತೆ. ಹೇಳ್ಕೊಳ್ಳಿ ಬಿಡಿ ಸರ್. ಇವಾಗ ಮಂಡಳಹಳ್ಳಿ ಚಿಕ್ಕ ಗ್ರಾಮ, ಅಲ್ಲಿರೋದೇ 5-6 ಮನೆ, ಅಲ್ಲಿ ಜನಸಂಖ್ಯೆ ಇಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಅಲ್ಲಿ ಬಂದಿದ್ದು. ಇಡೀ ಇವಾಗ ನಮ್ದು ಇಡೀ 26 ಹಳ್ಳಿ ಏನದೆ ಒಂದೇ ಕುಟುಂಬ. ಇಡೀ 26 ಹಳ್ಳಿ ಒಂದೇ ಕುಟುಂಬ. ನಾವು ಉದ್ದೇಶ ಒಂದೇ, ಭೂಮಿ ಉಳಿಸ್ಕೋಬೇಕು ಅಂತ. ಯಾವ ಊರಲ್ಲಿ ಏನೇ ಆದ್ರೂ 26 ಹಳ್ಳಿ ಜನನು ಸೇರ್ತೀವಿ. 26 ಹಳ್ಳಿ ಜನನು ಇನ್ನು ಕೆಲವೇ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಮುಜುಗರ ಆಗ್ಲಿ, ಸರ್ಕಾರಕ್ಕೆ ಮುಜುಗರ ಆಗ್ಬೇಕು ಅಂತ ಹೇಳಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಕ್ಕಂಥದ್ದು ಅಥವಾ ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂದೆ ಕುತ್ಕೊಳ್ತಕ್ಕಂತ ಕೆಲಸ ಶುರು ಆಗುತ್ತೆ. ಹೌದು ಸರ್, ಖಂಡಿತ. ನಾವು ಬರೀ 26 ಹಳ್ಳಿ ಜನ ಅಲ್ಲ, ಏನು ರಾಜ್ಯಾದ್ಯಂತ ರೈತರ ಮುಖಂಡರುಗಳವ್ರೆ, ನಮ್ಮ ಬೆಂಬಲಕ್ಕೆ ನಿಂತವ್ರ ಆಗ್ಲೇ ಏನೋ ಇದು ಇದರಿಂದ ಬೆಳಗಾಮಿಂದ ಬೆಳಗಾಂ ಎಷ್ಟು ದೂರ? ನಮ್ಮ ಬೈರಮಂಗಲ ಎಲ್ಲಿ? ಹೌದೌದು, ಬೆಳಗಾಮಲ್ಲಿ ಬೈರಮಂಗಲ ಎಲ್ಲಿ? ಅಲ್ಲಿ ಒಬ್ರು ಗುರೂಜಿ ಬಂದಿದ್ರು, ಅವ್ರ ಹೆಸರೇನು ಮರ್ತ್ಕೊಟ್ಟಿದ್ದೀನಿ, ಶಶಿಕಾಂತ್ ಗುರೂಜಿ ಅಂತ ಬಂದಿದ್ರು. ಅವ್ರಿಗೆ ಚೂನಪ್ಪ ಪೂಜಾರಿ ಅಂತ ಬಂದಿದ್ರು. ಅವರು ಮತ್ತೆ ಎಲ್ಲಾ ಜಿಲ್ಲೆಯಿಂದ ಮೊನ್ನೆ ಕೂಡ ಒಂದು ವಾರದಲ್ಲಿ ಎಲ್ಲಾ ಒಂದು 7-8-15 ಜಿಲ್ಲೆಯಿಂದ ಬಂದಿದ್ರು. ನಮ್ಗೆ ಒಂದೇ ಒಂದು ಕರೆ ಕೊಡಿ ಸಾಕು, ನೀವ್ ಯಾವ ಟೈಮಲ್ಲಿ ಕರೆದ್ರು ನಾವು ಬರ್ತೀವಿ ಅಂತ ನಮ್ಗೆ ಎಲ್ಲಾ ಜಿಲ್ಲಾ ಮುಖಂಡರುಗಳಿಗೂ ಹೇಳಿದ್ದಾರೆ. ಸದ್ಯದಲ್ಲೇ ಇದು ಜಾರಿ ಆಗುತ್ತೆ ಖಂಡಿತ ಸರ್. ಮತ್ತೆ ಯಾವುದೇ ಕಾರಣಕ್ಕೂ ಸಿಎಂ ಅವರ ಯಾವುದೇ ತಂತ್ರ ಪ್ರತಿತಂತ್ರ ಯಾವುದೂ ವರ್ಕೌಟ್ ಆಗಲ್ಲ. ಏನೇ ಮಾಡಿದ್ರು ಆ ಕುತಂತ್ರ ಬುದ್ಧಿ ಮಾಡಿದ್ರೆ ನಾವು ಅದಕ್ಕೆ ಪ್ರತಿತಂತ್ರ ಎಣಿಲೇಬೇಕಲ್ಲ ಸರ್. ರೈತರ ಸತ್ಯವೇ ಗೆಲ್ಲುತ್ತೆ, ರೈತರ ಭೂಮಿ ಉಳಿಯುತ್ತೆ. ಖಂಡಿತ ಸರ್, ಖಂಡಿತ. ನಮ್ಗೆ 100ಕ್ಕೆ 200% ಗ್ಯಾರಂಟಿ ಇದೆ ಸರ್. ಇದು ನಮ್ಮ ಸಿಯಾನ್ ಕನ್ನಡ ಬೆಂಬಲ ನಿಮ್ಗೆ ಯಾವಾಗಲೂ ಸದಾ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.